ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಮೂಡುಗೆರೆ ತಾಲೂಕು ಕುಂಬಾರ ಯಾನೆ ಕುಲಾಲ ಸಂಘದ ಹಾಲಿ ಉಪಾಧ್ಯಕ್ಷರು ಹಾಗೂ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು 15 ವರ್ಷಗಳಿಂದ ಸಮಾಜ ಸೇವೆ ಮತ್ತು ಜನಸ್ಪಂದನೆ ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂತಹ ಶ್ರೀಯುತ ಎಚ್.ಸಿ. ರಮೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ. ನಮಸ್ಕಾರ. ನಮ್ಮ ಹೆಸರು ಎಚ್.ಸಿ. ರಮೇಶ್ ಅಂತ ಹೇಳಿ. ನಮ್ಮ ತಂದೆ ಹೆಸರು ಚೆನ್ನಪ್ಪ ಅಂತ ಹೇಳಿ, ತಾಯಿ ಹೆಸರು ಧರಣಮ್ಮ ಅಂತ ಹೇಳಿ. ನಾವು ಒಟ್ಟು 5 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಒಬ್ಬ ಅಣ್ಣ ಮೂಡಿಗೆರೆಯಲ್ಲಿ ರೈಟ್ರ್ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಳು ನಮ್ಮ ಅಕ್ಕ ಶೃಂಗೇರಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಇನ್ನೊಬ್ಬಣ್ಣ ಇಲ್ಲೇ ಕೃಷಿ ಕೆಲಸ ಮಾಡಿಕೊಂಡು ಇಲ್ಲೇ ವಾಸವಾಗಿದ್ದಾನೆ. ಇನ್ನೊಬ್ಳು ನಮ್ಮ ತಂಗಿ, ಅವಳನ್ನ ಇಲ್ಲೇ ಕೊಪ್ಪ ಕುದುರೆಗುಂಡಿ ಅಂತ ಹೇಳಿ ಇಲ್ಲಿಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ. ಹಾಲಿ ಈಗ ಬೆಂಗಳೂರಲ್ಲಿ ಒಂದು 7-8 ವರ್ಷದಿಂದ ಕೆಲಸ ಮಾಡ್ತಾ ಇದರಲ್ಲಿ. ಇದಿಷ್ಟು ಒಂದು ಪರಿಚಯ. ಈ ಒಂದು 15 ವರ್ಷದಿಂದ ಏನು ಜನಸ್ಪಂದನೆ ಮತ್ತೆ ಸಮಾಜ ಸೇವೆಯನ್ನು ತೊಡಸ್ಕೊಂಡಿದ್ರಿ, ಹೇಗ್ ಬಂತು ಮತ್ತೆ ಇದು ಏನು ಹೋರಾಟದ ಮೇರೆಗೆ ಸ್ಟಾರ್ಟ್ ಮಾಡಿದ್ರಿ? ನಾವಂದ್ರೆ 2001ರಲ್ಲಿ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲ ಈ ತುಂಬಾ ಗುಡ್ಡಗಾಡು ಪ್ರದೇಶಗಳು, ಇದೊಂದು ಕುಗ್ರಾಮ ಏರಿಯಾ. ನಾನು 2001ರಲ್ಲಿ ಮಂಗಳೂರಲ್ಲಿ ಇದ್ದೆ. ಅಲ್ಲಿ ಕೆಲಸ ಮಾಡ್ತಾ ಯಾವುದೋ ಒಂದು ಜೀವನೋಪಾಯಕ್ಕಾಗಿ ಕೆಲಸಕ್ಕೆ ಅಂತ ಹೋದಾಗ ಅಲ್ಲಿ ಎಲ್ಲ ಕಡೆ ಸ್ವಲ್ಪ ಸಿಟಿ ಇಲ್ಲಿ ಇದ್ದಾಗ ನಮ್ಮ ಹಳ್ಳಿ ಒಂದು ಸ್ವಲ್ಪ ನಾವು ಈ ರೀತಿ ಒಂದು ತುಂಬಾ ಕುಗ್ರಾಮದಲ್ಲಿ ಇದೀವಲ್ಲ, ನಾವೊಂದು ಮಂಚೂಣಿಗೆ ಬರ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಮೇಲೆ ಎಲ್ಲರೂ ಅವರು ಸರಿ ಇಲ್ಲ, ಅವ್ರಿಗೆ ಊರು ಕೆಲಸ ಮಾಡಿಲ್ಲ ಅಂತ ಹೇಳೋದ್ರಿಂದ ನಾವು ಪ್ರೇರಿತರಾಗಿ ನಮ್ಮ ಊರನ್ನ ನಾವೊಂದು ಸಂಘಟಿತರಾಗಿ ನಾವು ಯಾಕೆ ಸಮಾಜವನ್ನ ಒಂದು ನಮ್ಮಿಂದ ಕೈಯಲ್ಲಿ ಆದಷ್ಟು ಹಲವಾರು ಎಲ್ಲ ಜನ ಒಂದು ಸ್ಪಂದನೆ ಮಾಡಿಕೊಂಡು ಎಲ್ಲರೂ ಒಂದು ಕೂಡಿ ನಾನು ಸಣ್ಣದ್ರಲ್ಲಿ ಒಂದು ಇರುಬೆಯ ಶ್ರಮವನ್ನ ನೋಡಿ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬದುಕಬೇಕಂತ ಯೋಚನೆ ಮಾಡೋದನು. ಗ್ರೇಟ್. ಹಾಗೆ ಈ ಜೇಡರಬಲ್ಲೆ ಇದರೆಲ್ಲ ತುಂಬಾ ನಾವು ಸ್ವಲ್ಪ ಇನ್ಸ್ಪೆಕ್ಷನ್ ನಮ್ಗೆ ಜೀವನದಲ್ಲಿ ಸಿಕ್ಕಿದೆ. ವೆರಿ ಗುಡ್. ನನ್ನ ಜೀವನದಲ್ಲೂ ತುಂಬಾ ಏರುಪೇರುಗಳು ಆಗಿದ್ದಾವೆ. ಆದ್ರೂ ನಾವು ಅದನ್ನ ಎಲ್ಲೂ ತೋರಿಸ್ಕೊಳ್ದೆ ತುಂಬಾ ನಾವು ಏನಾದ್ರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ಬೇಕು. ಮನುಷ್ಯನ ಬದುಕು ಏನಿದ್ರು ಇವತ್ತಿನ ಒಳಿತು ಮಾಡುವ ಮನುಷ್ಯ ನೀನು ಇರೋದು 3 ದಿವಸ ಅನ್ನೋದು ಇದು ವಿಷಯದಲ್ಲಿ ಇವತ್ತು ರಾಜಕೀಯಕ್ಕೆ ನಾನು ಬರ್ಬೇಕನ್ನೋ ಉದ್ದೇಶದಲ್ಲಿ ನಾನು ಇವತ್ತು ಅನಿವಾರ್ಯ ಕಾರಣಗಳಿಂದ ಬಂದಿದ್ದೀನಿ. ಅಲ್ಲದೆ ನನಗೆ ರಾಜಕೀಯದ ಏನಿದಿಲ್ಲ. ಟೋಟಲ್ ಆಗಿ ಸಮಾಜ ಸೇವೆ ಮಾಡ್ಬೇಕು ಅನ್ನೋದೇ ನನಗೆ ತುಂಬಾ ಒಂದು ಆಸಕ್ತಿ ಇತ್ತು. ಹಾಗೆ ನಾನು ಬರ್ಬೇಕಾದ್ರೆ ಇಲ್ಲಿ ಯಾರನ್ನೂ ದ್ವೇಷ ಮಾಡೋದಂತಲ್ಲ, ಅಂದ್ರೆ ನಮ್ಗೆ ಸುಮಾರು ವರ್ಷದ ಹಿಂದೆ ಕರೆಂಟ್ ಇಲ್ಲ, ಇಲ್ಲಿ ರಸ್ತೆಗಳಿಲ್ಲ, ಇಲ್ಲಿ ನೀರಿನ ಸೌಲಭ್ಯಗಳಿಲ್ಲ. ಈಗ ಎಲ್ಲ ಈ ಪ್ರದೇಶಗಳು ಏನಿದಾವೆ ಇಲ್ಲೆಲ್ಲ ಬಹಳ ತುಂಬಾ ಗುಡಿಸಲು ಮನೆಗಳು ಜಾಸ್ತಿ ಇದ್ದು, ಅಂದ್ರೆ ಯಾರ್ದು ಮನೆ ಇರ್ಲಿಲ್ಲ ಅಂತಲ್ಲ, ಸಾಮಾನ್ಯ ಸ್ಥಿತಿವಂತರದ್ದು ಸಾಮಾನ್ಯ ಮನೆಗಳಿದ್ದು. ಆದ್ರೆ ಎಲ್ಲಿ ಒಂದು ಕರೆಂಟ್ ಇಲ್ಲ, ರೋಡಿನ ವ್ಯವಸ್ಥೆಗಳಿಲ್ಲ. ನಾವು ಕೂಡ ಬಹಳ ಒಂದು ಜೀವನ ಮಾಡ್ಬೇಕಾದ್ರೆ ಎಲ್ಲಿಗೆ ಒಂದು ಹಾಸ್ಪಿಟಲ್ ವ್ಯವಸ್ಥೆ ಆಗ್ಲಿ ಅಥವಾ ಒಂದು ರಸ್ತೆ ವ್ಯವಸ್ಥೆ ಆಗಲಿ, ಕನೆಕ್ಟಿವಿಟಿ ಅನ್ನೋದು ಬಹಳ ಕಡಿಮೆನೇ ಐತಿ ಈ ಪ್ರದೇಶದಲ್ಲಿ. ಹಾಗೆ ಇಲ್ಲಿ ನಮ್ಮೆಲ್ಲ ಸಹಕಾರ, ಊರಿನವರು ಗ್ರಾಮಸ್ಥರು ಸಹಕಾರ ತಗೊಂಡು 2005ರಲ್ಲಿ ನಮ್ಮಲ್ಲಿ ಸ್ವಲ್ಪ ಕೆಇಬಿಯಿಂದ ಕರೆಂಟ್ ಲೈನ್ ಎಲ್ಲ ಆಗಿರ್ಲಿಲ್ಲ ಈ ಏರಿಯಾಕ್ಕೆ. ಎಲ್ಲರ ಹಿರಿಯವರು, ಎಲ್ಲಾ ಗುರು ಹಿರಿಯರನ್ನ ಮಾತಾಡ್ಕೊಂಡು ಗ್ರಾಮಸ್ಥರು ಅವರೆಲ್ಲ ಒಂದು ಸಹಕಾರದೊಂದಿಗೆ ಮಂಚೂಣಿಯಾಗಿ ನಿಂತು ಇವು ಹೆಚ್ಚು ಕಡಿಮೆ 90 ಮನೆಗೆ ಕರೆಂಟ್ ಮಾಡಿಸಿ ಅಂತ ಒಂದು ವರ್ಷದಲ್ಲಿ ಹೋರಾಟ ಮಾಡಿ ಆ ಕರೆಂಟ್ ಸರ್ವಿಸ್ ಕೊಟ್ಟು ಮತ್ತೆ ಬೆಂಗಳೂರಿಗೆ ಹೋದೆ. ಇದು 2005ರಲ್ಲಿ. ಹೌದು. ಹಾಗೆ ಅದ್ರ ಮೇಲೆ ನಾನು ಸ್ವಲ್ಪ ನಮ್ಮ ಜೀವನ ನಡೆಸಬೇಕಾದ್ರೆ ಮತ್ತೆ ನಾನು ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ನಾನೊಂದು ರೆಸ್ಟೋರೆಂಟ್ ಅಲ್ಲಿ ಮುಂಚೆ ಕ್ಯಾಶಿಯರ್ ಆಗಿದ್ದೆ. ಆಮೇಲೆ ನಮ್ಮ 10 ವರ್ಷ ಕಾಲ ಅಲ್ಲೇ, ಆಮೇಲೆ ಒಂದು ಗ್ರೂಪ್ ಅಲ್ಲಿ ಆಮೇಲೆ ಮ್ಯಾನೇಜರು ಆ ರೀತಿ ಹುದ್ದೆಯಲ್ಲಿ ಕೆಲಸ ಮಾಡ್ಕೊಂಡೆ.
ಮತ್ತೆ ಬಂದಿದ್ದು ನೀವು? ಮತ್ತೆ ಬಂದೆ ಅಂದ್ರೆ ಇಲ್ಲಿ ಎಲ್ಲೇ ಹೋದ್ರೂ ನಮ್ಮ ಕೃಷಿಯನ್ನ ಭೂಮಿ ಸ್ವಲ್ಪ ನಮ್ಗೆ ಇವಾಗ ಸ್ವಲ್ಪ ಒಂದು ಸಾಮಾನ್ಯ ಒಂದು ಸ್ವಲ್ಪ ಈಚೆಗೆ ಒಂದು ಸ್ವಲ್ಪ ಪ್ರಾಪರ್ಟಿ ಎಲ್ಲ ಒಂದು 5-6 ವರ್ಷದಿಂದ ಸ್ವಲ್ಪ ತಗೊಂಡು ಸ್ವಲ್ಪ ಜೀವನಕ್ಕೆ ಒಂದು ಇದು ಮಾಡ್ಕೊಂಡಿದೀವಿ. ಮಾಡಿದೀರಾ? ಹಿಂದೆ ನಮ್ಗೆ ಏನು ಇಲ್ಲಿ ಒಂಥರ ಬರಡು ಭೂಮಿ ತರ ಆಗಿತ್ತು. ಹೌದು. ನಾವು ಎಲ್ಲೇ ಇದ್ರೂ ಈ ತರ ಏನಾದ್ರೂ ಒಂದು ನಮ್ಮ ಒಂದು ಕೃಷಿಯನ್ನ ನಾವು ಮಾಡ್ಲೇಬೇಕು, ನಮ್ಗೆ ಒಂದು ಕೃಷಿ ಭೂಮಿ ಬೇಕು ಅಂತ ಹೇಳಿ ನನ್ನ ಸಂಪಾದನೆ ಏನೇ ಇದ್ರೂ ನಾವು ನಮ್ಮ ಒಂದು ಜೀವನೋಪಾಯಕ್ಕಾಗಿ ಇದನ್ನ ನಾವು ಕೃಷಿ ಒಂದು ಭೂಮಿ ನಾವು ಬಿಡಬಾರ್ದು. ಕೃಷಿ ನಮ್ಮ ದೇಶದ ಪ್ರಧಾನ ಒಂದು GDP. ಇದಾಗಿದೆ. ಹೌದು. ಒಳ್ಳೆ ಒಂದು ಕೃಷಿಯಲ್ಲಿ ನಮ್ಮ ದೇಶದ 65% ಕೃಷಿಯೇ ಮೂಲ ಆಧಾರ ದೇಶಕ್ಕೆ. ಹೌದು. ಹಾಗಾಗಿ ಕೃಷಿ ನಮ್ಗೆ ಬೇಕು ಅಂತ ನಾವು ಹೇಗಾದ್ರೂ ಜೀವನ ಮಾಡ್ಬೇಕಂದ್ರೆ ಕೃಷಿಯೇ ಮೂಲ ಒಂದು ನಮ್ಗೆ ಬೇಕಾಗುತ್ತೆ ಅಂತ ನನ್ನ ಒಂದು ಇದು. ಹಾಗಾಗಿ ನಾನು ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿದ್ದೀನಿ. ಹೌದು. ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಹೇಗೆ ಬಂದ್ರಿ ತಾವು? ಗ್ರಾಮ ಪಂಚಾಯತಿ ಅಂದ್ರೆ ನಾವು ಹಾಗೇನೆ ನಮ್ಮ ಕೆಲಸ ಕಾರ್ಯಗಳು ಹಿಂದೆ ಸಾರ್ವಜನಿಕರಿಂದ ಒಂದು ಕೆಲಸ ಮಾಡಿರೋದ್ರಿಂದ ಅದು ಒಂದು ಎಲ್ಲ ಒಂದು ಅತ್ಯುತ್ತಮವಾಗಿ ಎಲ್ಲರೂ ಒಂದು ಹೇಳಿದ್ರೆ ಅಂದ್ರೆ ಇಲ್ಲಿ ರಸ್ತೆ ಆಗ್ಲಿ ನೀರಾಗ್ಲಿ ಸರಿಯಾಗಿ ಯಾರು ಅವತ್ತಿನ ಸರ್ಕಾರದ ಒಂದು ವೈಫಲ್ಯವೋ ಅಥವಾ ಜನಪ್ರತಿನಿಧಿಗಳ ಸ್ವಲ್ಪ ವೈಫಲ್ಯ ಅಂತ ಗೊತ್ತಿಲ್ಲ, ಟೋಟಲ್ ಆಗಿ ಹಿಂದಿನ ಒಂದು ಅವಧಿಯಲ್ಲಿ ಒಂದು 10-15 ವರ್ಷ ಹಿಂದೆ ಬಹಳ ಇದು ಹಿಂದೆ ಉಳಿದಿತ್ತು. ಆವಾಗ ನಾವೆಲ್ಲ ಸ್ವಲ್ಪ ಮಂಚೂಣಿಗೆ ಬಂದಾಗ ಸ್ವಲ್ಪ ನಮ್ಮ ಜನನಾಯಕರ ಹತ್ರ ಎಲ್ಲ ಮಾತಾಡಿ ನೀವೆಲ್ಲ ಇದೇ ರೀತಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹೆಸರಿದೆ, ಎಲ್ಲ ಒಂದು ಹೋರಾಟದಲ್ಲಿ ನಮ್ಮದ ಒಂದು ಪಕ್ಷಕ್ಕೆ ನೀವು ಕೆಲಸ ಮಾಡಿದ್ರೆ ಅಥವಾ ಯಾವುದೇ ಒಂದು ಕಾರ್ಯಕರ್ತರಾಗಿ ನೀವು ಮುಂದೆ ಬಂದ್ರೆ ನಾವು ನಿಮ್ಮ ಊರಿಗೆ ಒಂದು ಡಾಕ್ಯುಮೆಂಟ್ಸ್ ಆಗ್ಲಿ ಎಲ್ಲ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಯಾವ್ದೋ ಜಮೀನಿ ವಿಷಯದಲ್ಲಿ ಅಂತ ಹೇಳಿದ್ರು. ಹೀಗಾಗಿ ನಮ್ಗೆ ಒಂದು ರಾಜಕೀಯದ ಒಲವು ನಾವು ಬೆಳೆಯೋದಕ್ಕಿಂತ ನಮ್ಮ ಊರು ಬೆಳೀತದಲ್ಲ ಅನ್ನೋದು ಬಹಳ ನಮ್ಗೆ ಸಂತೋಷ ಆಯ್ತು. ಅದರಲ್ಲೂ ನಮ್ಗೆ ಈ ತರ ಆಗತ್ತಿಗೆ ಡೆವಲಪ್ ಆಗ್ಬೇಕಂತ ಬಂದಾಗ ಸುಮಾರು ಒಂದು 10 ವರ್ಷದ ಇದರಲ್ಲಿ ನಾನು ಬಿಜೆಪಿ ಕಾರ್ಯಕರ್ತನಾಗಿ ಇದ್ದೆ. ಅದರ ನಂತರ ಏನಾಯ್ತು ಅಂದ್ರೆ ನಮ್ಮಲ್ಲಿ ಒಂದು ಈ ಪ್ರಣಾಳಿಕೆ ಅನ್ನೋದು ಒಂದು ಅಂತ ಹೇಳ್ತಿಲ್ಲ, ಆದ್ರೆ ಒಂದು ಆಶಾಭಾವನೆ ಇತ್ತು. ಏನಂದ್ರೆ ನಮಗೊಂದು ಚಾನ್ಸ್ ಸಿಗುತ್ತೆ, ಒಂದು ಜನರು ಒಂದು ಸೇವೆ ಮಾಡ್ಲಿಕ್ಕೆ ಅಂತ ತುಂಬಾ ಒತ್ತಡ ಇತ್ತು. ಮಾಡ್ಲೇಬೇಕು ಅಂತ ಹೇಳಿದಾಗ ನೀವು ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗೆ ನಿಲ್ಲೇಬೇಕು, ನಾವೆಲ್ಲ ಸಹಕಾರ ಇದೀವಿ ಅಂತ ಹೇಳೋದಕ್ಕೆ ನಮ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಅಲ್ಲಿ ಒಂದು ಸಣ್ಣ ಒಂದು ಜನರ ಧ್ವನಿಯಾಗಿ ಮಾತಾಡಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದ್ರೆ ಈ ಒಂದು ಸಾಮಾನ್ಯ ಕುಗ್ರಾಮ ಅಂತಾನೆ ಹೇಳ್ಬೋದು, ಇದಕ್ಕೆ ಒಂದು ಸ್ವಲ್ಪ ನಾವು ಎಲ್ಲರ ಜೊತೆ ಚೆನ್ನಾಗಿ ಇರ್ತೀವಿ ಅಂತ ನಮ್ಗೆ ವಿಶ್ವಾಸ ಇದ್ದಾಗ ನಾವೇನೋ ಒಂದು ಸ್ವಲ್ಪ ಕೆಲಸಗಳಿಗೆ ಧ್ವನಿಗೂಡಿಸಿ ಮಾಡ್ಬೋದು ಅಂತ ನನಗೆ ಇದಿತ್ತು. ಹಾಗಾಗಿ ಅವಾಗ ಮತ್ತೆ ಕಾಂಗ್ರೆಸ್ ದಳ ಅಲಯನ್ಸ್ ಆಗಿ ನಮ್ಮ ಎಲ್ಲ ನಿಲ್ಬೇಕಂತ ಹೇಳೋದಕ್ಕೆ ನಾನು ಎಲೆಕ್ಷನ್ಗೆ ನಿಂತೆ 2015ರಲ್ಲಿ. ಆವಾಗ ಅಲ್ಲಿ ಒಂದು 3 ಓಟಿನ ವ್ಯತ್ಯಾಸದಲ್ಲಿ ನಾನು ಅಂದ್ರೆ ನಮ್ಮ ಎಲ್ಲ ಆತ್ಮೀಯರೇ. ಆದ್ರೆ ಎಲೆಕ್ಷನ್ ಕಳೆದ ನಂತರ ನಮ್ಮಲ್ಲಿ ಅಣ್ಣ ತಮ್ಮಂದ್ರ ಒಂದು ಬಾಂಧವ್ಯನ ಬಿಟ್ರೆ ಬೇರೆ ಅವರು ಇವರು ಅನ್ನೋದು ಇವತ್ತಿಗಿಲ್ಲ, ಹಿಂಗೇನು ಇಲ್ಲ ನನ್ನಲ್ಲಿ. ನಿಮ್ಮ ಗ್ರಾಮದಲ್ಲಿ ಅದೊಂದು ನನಗೆ ಎದ್ದು ಕಾಣ್ತಾ. ಹೌದು. ಹಾಗೆ ಈಗ 2019ರಲ್ಲಿ ಮತ್ತೆ ಎಲೆಕ್ಷನ್. ಹೌದು ಎಲೆಕ್ಷನ್ ಆಯ್ತು. ಆವಾಗ ಎಲೆಕ್ಷನ್ ಅನ್ನೋದು ಸ್ವಲ್ಪ ಮತ್ತೆ ನಾವು 2015ರಲ್ಲಿ ಅದೇ 12 ಈ ಸ್ವಲ್ಪ ಡಾಕ್ಯುಮೆಂಟ್ಸು ಸಾಮಾನ್ಯ 2012-13ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ರಂಗಸ್ವಾಮಿ ಅಂತ ಇದ್ರು. ಹಾಗೇನೆ ಇನ್ನು ನಮ್ಮ ಮಾಜಿ MLA ಅವರು ಕುಮಾರಸ್ವಾಮಿ ಅವರೆಲ್ಲ ಸಹಕಾರ ಇದಕ್ಕೆ ಆಮೇಲೆ ನಮ್ಗೆ ರಾಜಕೀಯವ್ರದ್ದು ಸಹಕಾರ ಸಿಕ್ತು. ಈ ಊರಿನ ಗುರು ಹಿರಿಯರದು ನಮ್ಮವ್ರದ್ದು ಎಲ್ಲರದು ಸಹಕಾರ ಸಿಕ್ತು. ಅವರೆಲ್ಲರ ಸಹಕಾರದಿಂದ ನಾವೊಂದು ಡಾಕ್ಯುಮೆಂಟ್ಗಳನ್ನ ಸ್ವಲ್ಪ ಎಲ್ಲ ಅಂತ ಹೇಳೋದಿಲ್ಲ, ಆದಷ್ಟು ಜನಿಗೆ ನಮ್ಮ ಈ ಊರಲ್ಲಿ ಮತ್ತೆ ಇನ್ನೊಂದು ಆ ಕಡೆ ಚಂದೋಳ್ಳಿ ಅಂತಿದೆ ಆ ಊರಲ್ಲಿ ನನಗೆ ಆದಷ್ಟು ನಮ್ಮ ಮತ್ತೆ ಬೇರೆಯವರಿಗೆ ಒಂದು 94C ಆಗಿರ್ಬೋದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಾನು ಸಹಕಾರ ಆದಷ್ಟು ನಾನು ಅವರು ಎಲ್ಲರೂ ಸರ್ವಿಸ್ ಕೊಟ್ಟಿದ್ದೀನಿ. ಹೌದು, MLA
ಇಂದ ಹಿಡಿದು ಎಲ್ಲರ ಹತ್ರ ಸಹಕಾರ ಕೇಳಿ, ನನ್ನದೇ ಅಂತ ಅಲ್ಲ, ಎಲ್ಲರ ಸಹಕಾರದಿಂದ ನಾನು ಅವ್ರಿಗೊಂದು ಕೆಲಸ ಮಾಡಿಕೊಟ್ಟ ಒಂದು ಇದು ಸ್ವಲ್ಪ ತೃಪ್ತಿ ಇದೆ ನನಗೆ. ಹೌದು. ಹಾಗೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆ 19ರಲ್ಲಿ ತಾವು ಹೌದು, ಮತ್ತೆ 19ರಲ್ಲಿ ಅದೇ ನೀವು ನಿಲ್ಲೇಬೇಕಂತ ನಮ್ಮ ಇಲ್ಲಿ ತುಂಬಾ ಜನ ಬೂತ್ ಕಮಿಟಿ ಅಧ್ಯಕ್ಷರುಗಳು ಹಾಗೆ ಹೋಬಳಿ ಅಧ್ಯಕ್ಷರುಗಳು ಎಲ್ಲರೂ ಅವಾಗ ನಮ್ಗೆ ಎಲ್ಲರದು ಸಹಕಾರ ಸಿಕ್ತು. ನಿಲ್ಲಲೇಬೇಕು, ಈ ಸಾರಿ ನೀವು ಗೆದ್ದೇ ಗೆಲ್ತೀರಿ, ಸೋಲು ಮನುಷ್ಯನಿಗೆ ಶಾಶ್ವತವಲ್ಲ, ಆದ್ರೆ ನಿಮ್ಗೆಲ್ಲ ಒಂದು ವೇದಿಕೆ ಅನ್ನೋದು ಸಿಕ್ಕೇ ಸಿಗುತ್ತೆ, ಇದರಲ್ಲಿ ಛಲ ಬಿಡಬೇಡ, ನೀನು ಮುಂದೆ ನಿಲ್ಲೇಬೇಕಂದಾಗ ನಾನು ಬಹಳಷ್ಟು ಯೋಚನೆ ಮಾಡಿ ರಾಜಕೀಯದ ಒಂದು ಅಂತರಂಗವನ್ನು ಅರ್ಥಕೊಂಡು ನಾನು ಸ್ವಲ್ಪ ಆದ್ರೂ ನಾವು ಕೆಲಸ ಮಾಡಿದ್ರೆ ನಮ್ಗೆ ಈ ಒಂದು ವೇದಿಕೆ ಸಿಕ್ಕಿದ್ರೆ ಕೆಲಸ ಮಾಡ್ಬೋದು ಅಂತ ಅನ್ಕೊಂಡು ನಾವು ಈ ಫೀಲ್ಡ್ಗೆ ರಾಜಕೀಯಕ್ಕೆ ಒಂದು ಎಂಟ್ರಿ ಕೊಟ್ಟೆ. ಓಕೆ. ಹಾಗೆ ನೀವು ಈಗ ಹಾಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ನಿಮ್ಮ ಒಂದು ಗ್ರಾಮ ಪಂಚಾಯತಿನಲ್ಲಿ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು. ಹೌದು. ನೀರಿಗೋಸ್ಕರ ಏನ್ ಮಾಡಿದ್ದೀರಾ? ನಾವು ಗೆದ್ದ ತಕ್ಷಣನೇ ಇಲ್ಲೇ ನಿಮ್ಗೆ ಇಲ್ಲೇ ಸಮುದಾಯ ಭವನ ಇದೆ, ಅಲ್ಲಿ ನಾವು ಈ ವಾರ್ಡಿನ ಸದಸ್ಯರು ಎಲ್ಲ ಸೇರ್ಕೊಂಡು ಮತ್ತೆ ನಮ್ಮ ಪಕ್ಷದವರು ಮತ್ತೆ ಅದೇ ಊರಿನವರು ಎಲ್ಲರೂ ಸೇರ್ಕೊಂಡು ಒಂದು GLS ಕರೆಸಿ ಆಮೇಲೆ ನಮ್ಮ ಪಂಚಾಯತ್ಗೆ ಕುಡಿಯೋ ನೀರಿಗೆ ಗೆದ್ದ ತಕ್ಷಣನೇ ನಾವು ಅದನ್ನ ಪ್ರಾವಿಷನ್ ಮಾಡಿಕೊಂಡು ಮತ್ತೆ ನಾವು ಇನ್ನೊಬ್ರು ಇಲ್ಲಿ ನೀರು ಏನು ನೋಡ್ತಾರೆ ಅವ್ರನ್ನೆಲ್ಲ ಕರೆಸಿ ಒಂದು 3 ದಿವಸ ಸತತ ಪ್ರಯತ್ನ ಪಟ್ಟು ಆ ಒಂದು ಬೋರ್ ಹೊಡಿಸಿ ಒಂದು ಒಳ್ಳೆ ಒಂದು ನೀರು ಸಿಕ್ಕಿದೆ. ಗ್ರೇಟ್. ಹೌದು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಜಲ್ ಜೀವನ್ ಮಿಷನ್ ಮನೆಗೂ ಆ ಕಾರ್ಯಕ್ರಮ ಹೇಗೆ ನಡೀತಾ ಇದೆ? ಆ ಕಾರ್ಯಕ್ರಮ ಅಂದ್ರೆ ನಮ್ಗೆ ತಿಳಿದಿರೋ ಮಾಹಿತಿ ಪ್ರಕಾರ ಈ 2 ಗ್ರಾಮಕ್ಕೆ ಅಂದ್ರೆ ಈ ಕುವೆ ಗ್ರಾಮ ಅಂದ್ರೆ ಇಲ್ಲಿ ಕುವೆ ಗ್ರಾಮದ ಕೆಲವು ಕಡೆ ತಮ್ಗೆ ಆಗ್ಲೇ ಮಾಹಿತಿ ಇರ್ಬೋದು ಆಗಿದೆ. ಇಲ್ಲಿ ಇದು ದೊಡ್ಡ ಒಂದು ವಾರ್ಡ್ ಇದು, ಅಂದ್ರೆ ಏನು ವಸಂಪುರ, ಬೀರ್ಗೂರು, ಇಲ್ಲಿ ಹಾದೋಣಿ ಅಂತ ಬರುತ್ತೆ, ತಲಗೂರು, ಇದು ಹುಯಿಲಿಮನೆ, ಈ ಕಡೆ ಚಂದೊಳ್ಳಿ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ನಾವು ಪ್ರಶ್ನೆ ಮಾಡೋದಿಗೆ ಅವರು 1.5 ಕಿಲೋಮೀಟರ್ ಮಾತ್ರ ಜಲ್ ಜೀವನ್ ಮಿಷನ್ಗೆ ಅವಕಾಶ ಇತ್ತು. ಅಂದ್ರೆ ಇದು ಸರ್ವೆ ಮಾಡೋದಕ್ಕೆ ಹೆಚ್ಚು ಕಡಿಮೆ ಇದು ಇಲ್ಲಿ ಹುಯಿಲಿಮನೆ 6.5 ಕಿಲೋಮೀಟರ್ ಬರುತ್ತೆ. ಹಾಗೆ ಚಂದೋಳಿನ ದೊಡ್ಡ ಎಕ್ಸ್ಟೆಂಟ್ ಆಗಿದ್ರಿಂದ ಇವರು ಸರ್ವೆ ಮಾಡಿರೋದೇ ಒಂದು ಲೋಪದೋಷ ಕಂಡು ಬಂತು ನಮಗೆ. ಹಾಗಾಗಿ 1 ಕಿಲೋಮೀಟರ್ ಇದೆ, ನೀವು ಟೆಂಡರ್ನ ನಾವು ಮಾಡೋದ ಕೈ ಬಿಡೋದ ಅಂತ ಕೇಳೋದಿಗೆ ಈ ವರ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ ವರ್ಕ್ ನಮ್ಗೆ ಸರಿ ಕಾಣಿಸ್ಲಿಲ್ಲ. ಅದು 10 ಮನೆಗೆ ನೀರಾಗಿ 90 ಮನೆ ಹಾಗೆ ಉಳಿತದೆ. ಇದನ್ನ ರೀಟೆಂಡರ್ ಹಾಕಿ ನಮ್ಗೆ ಎಲ್ಲರಿಗೂ ನೀರು ಬೇಕಂತ ಹೇಳಿ ಪ್ರತಿ ಮನೆಗೂ ಏನು ನನಗೆ ಹೇಳಿದೆ ಬೀರ್ಗೂರು, ವಸಂಪುರ, ಇಲ್ಲಿ ತಲಗೂರು, ಹಾದೋಣಿ, ಹುಯಿಲಿಮನೆ, ಚಂದೊಳ್ಳಿ ಪ್ರತಿ ಮನೆಗೂ ನಾವು ಮೀಟಿಂಗ್ ಅಲ್ಲಿ ಜೆಜೆಮ್ ಏನು ಇಂಜಿನಿಯರ್ಗಳಿದ್ದಾರೆ ಅವ್ರು ಕರೆಸಿ ಪ್ರತಿ ಮನೆಗೂ ಸರ್ವೆ ಮಾಡಿ ಅಲ್ಲಿನೂ ಒಂದು 50,000 ಚಂದೊಳ್ಳಿ ಅಲ್ಲಿನೂ ನೀರಿನ ಟ್ಯಾಂಕಿ ಕಟ್ಟಿದೀವಿ, ಇಲ್ಲಿನೂ ಒಂದು 25,000 ಲೀಟರ್ ನೀರು ಟ್ಯಾಂಕಿ ಕಟ್ಟಿದೀವಿ. ಪ್ರತಿ ಕಡೆನೂ ಏನು ಬೋರ್ ಇಲ್ಲ ಅದನ್ನು ಅಲ್ಲಿನೂ ಒಂದು ಬೋರ್ ಹಾಕ್ಸಿದೀವಿ. ಚಂದೊಳ್ಳಿಲಿ ಒಂದು ಬೋರ್ ಇದೆ, ವಸಂಪುರ ಎಲ್ಲೆಲ್ಲಿ ನೀರಿನ ಮೂಲ ಇಲ್ಲ ಅಲ್ಲೆಲ್ಲ ಒಂದು ಬೋರ್ ಹೊಡ್ಸೋ ವ್ಯವಸ್ಥೆನೂ ಆಗಿದೆ. ರೀಸೆಂಟ್ ಆಗಿ ಇಲ್ಲಿ ಹುಯಿಲಿಮನೆ ಅಂತ ಮತ್ತೊಂದು ಮೇಲೆ ಒಂದು ಏರಿಯಾಕ್ಕೆ ಅಲ್ಲಿನೂ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹೌದು. ಹಾಗೆ ರಮೇಶ್ ಅವರೇ, 2ನೇ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ರಸ್ತೆ. ರಸ್ತೆಗೋಸ್ಕರ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗಿರ್ಬೋದು ಮತ್ತೆ ನಿಮ್ಮ ಅಧ್ಯಕ್ಷರ ಶಾಸಕರ ಕಡೆಯಿಂದ ಆಗಿರ್ಬೋದು ಏನು ಒಂದು ಸರ್ವಿಸ್ ಕೊಟ್ಟಿದ್ದೀರಾ? ರಸ್ತೆಗಳಿಗೆ ಅಂದ್ರೆ ಅದು ಕೂಡ ನಾವು ಗೆದ್ದು 1 ವಾರನೂ ನಿಂತಿಲ್ಲ, ತಡ ಮಾಡಲಿಲ್ಲ. ಆ ಕೂಡಲೇ ನಾವು ನಮ್ಮ ಗ್ರಾಮಸ್ಥರನ್ನೆಲ್ಲರೂ ಕರೆದು ಒಂದು ಮೀಟಿಂಗ್ ಮಾಡಿ ನಾವೆಲ್ಲರೂ ಏನು ಪಂಚಾಯತ್ಗೆ ಎಲ್ಲ ಮೆಂಬರ್ಗಳು ನಮ್ಮ ಹಿರಿಯವರಾದ ಮಾನ್ಯ ಶಿವರಾಜಗೌಡರು ಎಲ್ಲರನ್ನು ಸೇರ್ಕೊಂಡು ಅಧ್ಯಕ್ಷರು ಎಲ್ಲರೂ ಒಂದು ಮೀಟ್ ಆಗಿ ನಾವು MLA ಅವ್ರ ಹತ್ರ 4:15 ಗಂಟೆಗೆ ಹೆಚ್ಚು ಕಡಿಮೆ ಇಲ್ಲಿ ಬೆಳಿಗ್ಗೆ ಎದ್ದು ಒಂದು 3-4 ಸಲ ಹೋದು. ಅಂದ್ರೆ ಅವರು ಕೊಡ್ಲಿಲ್ಲ ಅಂತಂದ್ರೆ ಪಟ್ಟಿ ಮಾಡಕ್ಕೆ ಕೆಲವೊಂದ್ ದಿವಸ ಸಿಗ್ಲಿಲ್ಲ, ಕೆಲವೊಂದ್ ದಿವಸ ಸಿಗ್ತಾರೆ. ಬೆಳಿಗ್ಗೆ 5 ಗಂಟೆಗೆ ಹೋಗಿ ಕೈ ಮುಗಿದು ನಮ್ಮ ಟೋಟಲಿ ನಮ್ಮ ಕುವೆ ಗ್ರಾಮ ಪಂಚಾಯತಿಲಿ ಹೆಚ್ಚು ಕಡಿಮೆ ತುಂಬಾನೇ ಒಂದು 10 ರೋಡ್ ರಸ್ತೆಗಿಂತ ಜಾಸ್ತಿ ಆಗಿದೆ. ಒಂದು 10 ಕೋಟಿ ಹತ್ರ ನಾವು ಅನುದಾನ ತಂದಿರೋದು ನಮ್ಮ ಗಮನಕ್ಕೆ ಇದೆ. ಹೆಮ್ಮೆ ವಿಷಯ ಏನಂತ ಹೇಳ್ಬೋದು. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಶಾಲೆಗಳು ಮತ್ತೆ
ಅಂಗನವಾಡಿಗಳಿಗೆ ಏನು ಒಂದು ಸೌಲಭ್ಯನ ಕೊಟ್ಟಿದ್ದೀರಿ ತಾವು? ಶಾಲೆಗಳು ಅಂಗನವಾಡಿ ಹಾಗೇನೆ ನಾವು ಫಸ್ಟಿಗೆ ಈ ಫ್ಲಡ್ ಅಲ್ಲಿ ಏನು ಲಿಸ್ಟ್ ಎಲ್ಲ ಅವಾಗ 2019 ಫ್ಲಡ್ ಆಗಿತ್ತು. ಇವು ಅಂಗನವಾಡಿಗಳಿಗೆಲ್ಲ ನಮಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಎಜುಕೇಶನ್ಗೂ ಕೂಡ ನಾವು ಇದು ಮಾಡ್ಬೇಕಂತ ಹೇಳಿ, ಈಗ ಮಕ್ಕಳಿಗೆ ಒಳ್ಳೆ ಒಂದು ಸೌಕರ್ಯ ಕೊಡ್ಬೇಕಂತ ಹೇಳಿ ಅದನ್ನ ನಾವು ನಮ್ಮ ಗ್ರಾಮದಲ್ಲಿ ತುಂಬಾ ಒಂದು ಕುವೆ ಗ್ರಾಮ ಪಂಚಾಯತಿಯಲ್ಲಿ ಒಂದು 10-13 ಅಂಗನವಾಡಿಯನ್ನು ಬರ್ತದೆ. ಎಲ್ಲಾ ಕಡೆ ನಾವು ಮನೆಯ ಶಾಸಕರಲ್ಲೆಲ್ಲ ಸೇರಿ ಅದಕ್ಕೆ ವ್ಯವಸ್ಥೆ ಏನು ಟೈಲ್ಸ್ ಹಾಕೋದಿರ್ಬೋದು, ಕರೆಂಟ್ ವಿಷಯ ಇರ್ಬೋದು, ಇಲ್ಲಿ ಹೋಗತ್ತಿಗೆ ನೀವು ಅಬ್ಸರ್ವ್ ಮಾಡ್ಕೋಬಹುದು. ಎಲ್ಲಾ ಅಂಗನವಾಡಿಗೂ ನಾವು ಉದ್ಯಾನವನ ಇರ್ಬೋದು, ಎಲ್ಲದೂ ನಾವು ಆಲ್ಮೋಸ್ಟ್ ಮುಗಿಸಿದೀವಿ. ನಮ್ಮ 1-2 ಅಲ್ಲ, ಇಡೀ ನಮ್ಮ ಕಾಂಪೌಂಡ್ ವ್ಯವಸ್ಥೆ, ಉದ್ಯಾನವನ ಎಲ್ಲ, ಶೌಚಾಲಯ ಮತ್ತೆ ಹೌದು ಎಲ್ಲ ಶೌಚಾಲಯ ವ್ಯವಸ್ಥೆನೇ ಇದೆ. ಹೌದೌದು, ಉದ್ಯಾನವನ ಆಗಿದೆ. ಇದು ಒಂದು ಅಂತಲ್ಲ, ಒಟ್ಟು ನಮ್ಮ ವಾರ್ಡು ಎಲ್ಲಾ ಕಡೆ ನಮ್ಗೆ ಮತದಾರರು ಓಟು ಕೊಟ್ಟು ನಾನು ಒಂದು ಭಾಗಕ್ಕೆ ಸೀಮಿತ ಆಗದೆ ನಮ್ಮ ಎಲ್ಲಾ ಕಡೆನೂ ನಾವು ಅಂದ್ರೆ ಕೆಲವೊಂದೊಂದು ಕಡೆ ನಾವು ಮೀಟಿಂಗ್ ಅಲ್ಲಿ ನಾವು ಎಲ್ಲರೂ ಒಂದು ತೀರ್ಮಾನ ಮಾಡಿ ಮೀಟಿಂಗ್ ಪ್ರೊಸೆಸ್ ಅನ್ನೇ ನಾವು ಪಾಸ್ ಮಾಡ್ತೀವಿ. ಯಾವುದೇ ಒಂದು ಕಟ್ಟ ಕಡೆ ವ್ಯಕ್ತಿಗಳಿಗೆ ನಾವು ಅವ್ರನ್ನ ಹೋಗೋದಕ್ಕೆ ಅವ್ರ ಮನೇಲಿ ಇಲ್ಲದೆ ಇರ್ಬೋದು, ಯಾವ್ದಾದ್ರು ಒಂದೊಂದು ಸನ್ನಿವೇಶದಲ್ಲಿ ಅವರು ನಮ್ಮ ಮೀಟ್ ಆಗದೆ ಏನಾಗಿ ತಿಳ್ಕೊಳ್ತಾರೆ, ನಮ್ಮ ಸೇವೆ ಎಲ್ಲರೂ ಕಡಿಮೆ ಆಗ್ತಿದೆ ಅಂತ ಆತರ ಏನೋ ಅವರು ತಿಳ್ಕೊಳ್ಳೋದು ಬೇಡ ನಾವು ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ವಾರ್ಡ್ ಸಭೆ ಯಾವುದೇ ಒಂದು ಇದರಲ್ಲಿ ನಮ್ಮ ಅರ್ಜಿಯನ್ನು ಅಷ್ಟೇ 94C ವಿಷಯ ಹಕ್ಕುಪತ್ರ ಕೊಡ್ಲಿ, ಅದನ್ನ ಕೂಡಲೇ ಮೀಟಿಂಗ್ ಮಾಡಿ ನಾವು ಅವರಿಗೆ ಯಾವುದೇ ಒಂದು ತಡ ಮಾಡದೆ ಆ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಡಿಕೊಟ್ಟಿದೀವಿ ಕೂಡ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಇದುವರೆಗೂ ಎಷ್ಟು ಮನೆಗಳನ್ನ ತಾವು ಕೊಟ್ಟಿದ್ದೀರಾ? ನಮ್ಮಲ್ಲಿ ಈ ಸರಿ ಈ ಒಂದು ಪ್ರಶ್ನೆ ಬರ್ಬೇಕಾದ್ರೆ ಬಹಳನೇ ದೊಡ್ಡ ಒಂದು ಏರಿಯಾ ಆಗಿದ್ರಿಂದ ಬಹಳನೇ ಕಡಿಮೆ ಬಂದಿದೆ. ಒಂದು ಒಬ್ಬೊಬ್ರು ಮೆಂಬರ್ಗಳಿಗೆ ಒಂದು 4-5 ಮನೆ ಬಂದಿದ್ದಾವೆ. ನಾವು ಅದನ್ನ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅದನ್ನ ಬಹಳಷ್ಟು ನಾಳೆ ಯಾವುದಕ್ಕೂ ನಾವು ಇದು ಒಂದು ಪಾರದರ್ಶಕತೆ ಅದನ್ನ ತೋರ್ಸ್ಪಡಿಕೊಂಡು ಅವ್ರಿಗೆಲ್ಲ ಮನೆಯನ್ನ ಮಂಜೂರಿ ಆಗಿದೆ. ಮನೆ ಈಗಾಗಲೇ ಕೆಲವರು ಮನೆಯನ್ನ ಫಿನಿಶಿಂಗ್ ಹಂತದಲ್ಲಿ ಇದಾವೆ. ಓಕೆ, ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲ ಸದಸ್ಯರುಗಳು ಹೇಗಿದ್ದೀರತ್ತ? ನಮ್ಮಲ್ಲಿ ಎಲ್ಲ ಒಂದು ಹಾಗೆ ಹೇಳಿದಂಗೆ ಎಲ್ಲ ಒಂದು ನನ್ನ ಮನಸ್ಸಲ್ಲಿ ಎಲ್ಲ ಒಂದು ಕುಟುಂಬ ಅಂತಾನೆ ನಾವು ಇದೀವಿ. ಎಲ್ಲರೂ ನಾವು ನಮ್ಮಲ್ಲಿ ಯಾವುದೇ ಒಂದು ಇವತ್ತಿನವರೆಗೆ ಯಾವುದೇ ಒಂದು ಭೇದ ಭಾವಗಳು ಅವರು ಕಾಣಿಸ್ಲಿಲ್ಲ, ನಾವು ಕಾಣಿಸ್ಲಿಲ್ಲ, ಒಗ್ಗಟ್ಟಾಗಿ ಇದ್ದೀವಿ. ನಮ್ಮ ರಾಜಕೀಯದಲ್ಲಿ ನಾವು ಒಂದು ಹಿರಿಯರಾದ ನಮ್ಮ ಒಂದು ಪಕ್ಷದ ಮುಖಂಡರು ತುಂಬಾ 4-5 ಬಾರಿ ಗೆದ್ದಂತವ್ರು, ನಾವು ಏನೇ ಆದ್ರೂ ಸ್ವಲ್ಪ ಅವರ ಮಾರ್ಗದರ್ಶನ ತಗೊಂಡು ಅವರು ನಮಗೆ ಸಹಕರಿಸ್ತಿದ್ದಾರೆ. ಹಾಗೆ ಎಲ್ಲರೂ ಒಂದು ನಮ್ಮ ಗುರು ಹಿರಿಯರ ಗ್ರಾಮಸ್ಥರ ಒಂದು ಎಲ್ಲರೂ ಒಂದು ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡಿ ಮಾಡೋದ್ರಿಂದ ನಮ್ಮ ಕೆಲಸ ಸಕ್ಸಸ್ಗಳು ಆಗ್ತಾ ಇದಾವೆ. ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾದಲ್ಲಿ ಯಾವ ಕೆಲಸಗಳು ಮಾಡ್ತಾರೆ? ನರೇಗಾದಲ್ಲಿ ನಾವು ನಮ್ಗೆ ಈ ಸರ್ಕಾರದ ಅನುದಾನ ಗ್ರಾಮ ಪಂಚಾಯತಿಗೆ ಮಟ್ಟದಲ್ಲಿ ಸ್ಥಳೀಯ ಒಂದು ಸರ್ಕಾರ ಅಂತ ಹೇಳ್ತಾರೆ, ಆದ್ರೆ ಬಹಳನೇ ಕಡಿಮೆ. ಆದ್ರೆ ನಾವು ಗೆದ್ದಾಗ ಸಾಮಾನ್ಯ ಸ್ಥಿತಿಯಲ್ಲಾದ್ರೂ ಒಂದು ನರೇಗಾದ ಅಮೌಂಟ್ ಸಾಮಾನ್ಯ ಒಂದು ಬರ್ತಿತ್ತು, ಜಾಸ್ತಿ ಅಂತಲ್ಲ. ಈ ನರೇಗಾದಲ್ಲಿ ನಾವು ಕೆಲಸ ಯಾಕೆ ಮಾಡಬಾರ್ದಂತ ನಾವು ಅದನ್ನು ಇದು ಮಾಡಿ ಆಲ್ಮೋಸ್ಟ್ ನಿಮ್ಗೆ ನರೇಗಾದಲ್ಲಿ ಈ ಅಡಿಕೆ ಇರ್ಬೋದು, ಆಮೇಲೆ ಈ ತೊಟ್ಲು ಚರಂಡಿ, ಯಾವುದೇ ಒಂದು ವ್ಯವಸ್ಥೆ, ಬಸಿ ಕಾಲುವೆ ಅಂತ ಹೇಳ್ತಾರೆ, ನಮ್ಮ ಗ್ರಾಮ ಪಂಚಾಯತ್ ಸರ್ಕಾರದಲ್ಲಿ ಏನು ಅನುದಾನ ಸಿಗುತ್ತಾ, ಈಗ ಯಾವುದೇ ಒಂದು ಗಿಡ ನೆಡಕ್ಕೆ ಇರ್ಬೋದು, ಆ ಒಂದು ಪ್ರಸ್ತಾವನೆಯನ್ನ ನಾವು ಅದನ್ನ ವಾಪಸ್ ಕಳಿಸಿದೆ. ಫಲಾನುಭವಿಗಳಿಗೆ ಯಾವುದೇ ರೀತಿಯ ಅವರಿಗೆ ತೊಂದರೆ ಆಗಿದೆ ಅಂತ ಆಗಿದೆ ಎಲ್ಲರಿಗೂ ನಾವು ಆ ಒಂದು ಕೆಲಸಗಳನ್ನ ಮಾಡ್ಕೊಡ್ತಿದೀವಿ. ಅದ್ರ ಜೊತೆಗೆ ಉದ್ಯೋಗ ಖಾತ್ರಿಯಲ್ಲಿ ಈಗ ಇಲ್ಲಿ ಇದೇ ಒಂದು ವಾರ್ಡಲ್ಲಿ ಒಂದು 3 ರಸ್ತೆಗಳು ಮಾಡಿಸಿದೆ. ಇದರಲ್ಲಿ ಅಂದ್ರೆ 1.5 ಕಿಲೋಮೀಟರ್, 3/4 ಕಿಲೋಮೀಟರ್, 2 ಕಿಲೋಮೀಟರ್ ವರೆಗೆ ಉದ್ಯೋಗ ಖಾತ್ರಿಯಲ್ಲಿ ಎಲ್ಲರನ್ನ ಮನವೊಲಿಸಿ ಅವ್ರಿಗೆ ಆ ಒಂದು ಕೆಲಸಗಳನ್ನ ಮಾಡಿ ನಮ್ಮ ಊರು ಡೆವಲಪ್ ಆಗ್ಬೇಕಾದ್ರೆ ಹೆಚ್ಚಿನ ಒಂದು ನಮ್ಗೆ ಇವತ್ತಿನ ಒಂದು ಇದು ಅಂದ್ರೆ ನಮ್ಗೆ ಈ ಉದ್ಯೋಗ ಖಾತ್ರಿ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ಒಂದು ಯೋಜನೆ ಬಂದಿದ್ರಿಂದ ಸಾಮಾನ್ಯ ಮಟ್ಟಕ್ಕೆ ನಮ್ಗೆ ಒಳ್ಳೆ ಒಂದು ಕೆಲಸ, ಒಂದು ಊರು ಅಭಿವೃದ್ಧಿ ಆಗಕ್ಕೆ ಸಹಕಾರ ಆಗ್ತಿದೆ. ಆದ್ರೆ ಒಂದು ಇಲ್ಲಿ ಸಣ್ಣ ಒಂದು ಪ್ರಸ್ತಾಪನೆ ಏನಂದ್ರೆ, ಈ ಒಂದು ಅಮೌಂಟ್ ಏನಿದೆ ಈ ವರ್ಕ್ಗಳು ಆಗಿದ್ದು, ಆ ಅಮೌಂಟ್
ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬಹಳ ಲೇಟ್ ಆಗ್ತದೆ. ಲೇಟ್ ಆಗುತ್ತೆ. ಇದು ಬಹಳ ನೋವಿನ ಸಂಖ್ಯೆ. ಯಾಕಂದ್ರೆ ಡೆವಲಪ್ ಉದ್ಯೋಗ ಖಾತ್ರಿಯಲ್ಲಿ ಮಾಡಕ್ಕೆ ಅವಕಾಶಗಳಿದಾವೆ. ರಸ್ತೆ, ಚರಂಡಿ, ಯಾವುದೇ ಕೆಲಸಕ್ಕೆ ಒತ್ತು ಕೊಡ್ಬೋದು. ಆದ್ರೆ ಇದು ಅಮೌಂಟ್ ಬರೋದು ವರ್ಷಗಳು ಕಳೀತವೆ. ಹಾಗಾಗಿ ಉದ್ಯೋಗ ಖಾತ್ರಿ ಅಂದ್ರೆ ಕಾಂಟ್ರಾಕ್ಟ್ ಕೆಲಸ ಮಾಡೋರು ಸ್ವಲ್ಪ ಹಿಂದೆ ಮುಂದೆ ಹಿಂಜರಿತಾರೆ. ಇದೊಂದು ಬಹಳ ದೊಡ್ಡ ಒಂದು, ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ತಗೊಂಡು ಮಾಡಿದ್ರೆ ಅಭಿವೃದ್ಧಿಗೆ ತುಂಬಾ ಸಹಕಾರ ಆಗ್ಬೋದು. ಖಂಡಿತವಾಗಿ. ಹಾಗೆ ನಿಮ್ಮೊಂದು ಗ್ರಾಮ ಪಂಚಾಯತಿ ಜನತೆಗೂ ಏನ್ ಹೇಳಕ್ ಇಷ್ಟಪಡ್ತೀರ ತಾವು? ಮೊದಲನೇದಾಗಿ ನಮ್ಗೆ ಅವರು ಆರಿಸಿ ನಮ್ಮನ್ನೊಂದು ಜನಪ್ರತಿನಿಧಿಯಾಗಿ ಮಾಡಿ ಅವರು ಆದಷ್ಟು ನಮ್ಮ ಒಂದು ಸೇವೆಗಳನ್ನ ಅವರು ತಗೊಂಡಿದ್ದಾರೆ. ಮುಂದೆ ಯಾವುದೇ ರೀತಿಯಲ್ಲಿ ಅವರಿಗೆ ನಮ್ಮ ಗ್ರಾಮದ ಜನ ಇದ್ದಾರೆ, ಅವರಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಅವರಿಗೆ ನಮ್ಮ ಕೆಲಸ ಏನು ಮಾಡಿದ್ರು ನಾವು ಸಣ್ಣದೇ, ಇನ್ನು ನಾವು ಕೆಲಸ ಮಾಡ್ಬೇಕನ್ನೋದು, ಜಾಸ್ತಿ ಮಾಡಿದೀವಿ ಅಂತ ಏನಿದೆ ನಮ್ಮ ಮನಸ್ಸಲ್ಲಿಲ್ಲ. ಜಾಸ್ತಿ ಮಾಡಬೇಕು, ನಾವು ಕಡಿಮೆ ಆಯ್ತು ಅಂತ ಅನಿಸ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಇದು ಬರೆದಿದ್ದಂಗೆ ಕೆಲಸ ಮಾಡಿಕೊಡ್ಬೇಕನ್ನೋದೇ ನಮ್ದು ಅಚಲವಾದ ಒಂದು ಮನೋಭಾವನೆ ಇದೆ. ಮತ್ತೆ ಹಾಗೆ ಒಂದು ಹೊಸ ಪೀಳಿಗೆಗೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತಿನ ಹೊಸ ಪೀಳಿಗೆ ಅಂದ್ರೆ ಸ್ವಲ್ಪ ಎಜುಕೇಶನ್ ಮುಂದುವರಿಸಬೇಕು. ಹಾಗೇನೆ ಜೊತೆಗೆ ಈ ಮಲೆನಾಡು ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಅದನ್ನು ಕಲ್ತ್ಕೊಂಡು ತುಂಬಾ ಎಲ್ಲದಕ್ಕೂ ಒತ್ತು ಕೊಟ್ಟು, ಯಾಕಂದ್ರೆ ನಾವು ಕೂಡ ಕೃಷಿ ಚಟುವಟಿಕೆ ತುಂಬಾ ಜೀವನದಲ್ಲಿ ಏಳು ಬೀಳನ್ನ ಕಂಡವ್ರೆ. ಅದೇ ರೀತಿ ಯುವ ಪೀಳಿಗೆಯನ್ನು ಕೂಡ ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಹೆಸರು ಮಾಡ್ಬೇಕಾದ್ರೆ ಎಜುಕೇಶನ್ ಬೇಕು, ಜೊತೆಗೆ ಶ್ರಮನೂ ಬೇಕು, ಜೊತೆಗೆ ಸ್ವಲ್ಪ ದುಶ್ಚಟ ಅಂತ ಏನು ಹೇಳ್ತೀವಿ ಅದರಿಂದ ಸ್ವಲ್ಪ ದೂರ ಇರಬೇಕು. ಗುರು ಹಿರಿಯರಿಗೆ, ತಂದೆ ತಾಯಿಯರಿಗೆ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಒಂದು ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತ ನನ್ನ ಒಂದು ಖಂಡಿತವಾಗಿ ಆಶೆ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರ ಕೇಳಿದ್ರಲ್ಲ, ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕೂವೆ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಹಾಗೂ ಮೂಡಿಗೆರೆ ತಾಲೂಕು ಕುಂಬಾರ ಯಾನೆ ಕುಲಾಲ ಸಂಘದ ಹಾಲಿ ಉಪಾಧ್ಯಕ್ಷರು ಮತ್ತು ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಆದಂತಹ ಶ್ರೀಯುತ ಎಚ್.ಸಿ. ರಮೇಶ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಹಂಚಿಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟಿವರ್ ಪೊಲಿಟಿಷಿಯನ್. ಧನ್ಯವಾದಗಳು.